ನಮಸ್ಕಾರ ಎಲ್ಲರಿಗೂ. The sunset. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನೀವು ಲಾಸ್ಟ್ ವೀಡಿಯೋ ನೋಡ್ದಂಗೆ ಈಗ ತೋಟದಲ್ಲಿ ಇದ್ವಿ, ಈಗಲೂ ಅಲ್ಲೇ ಇದ್ದೀವಿ. ಕಂಟಿನ್ಯೂಷನ್ ವ್ಲಾಗ್ ಇದು. ನೆಕ್ಸ್ಟ್ ಹೇಳ್ತೀನಿ ಗೈಸ್. ಇದೆ ಈ ಊರಿನ ದೇವರು. ಈವ್ನಿಂಗ್ ವೈಬ್ಸ್. ಎಳ್ನೀರು ಕೀಳಕ್ಕೆ ಬಂದಿದ್ದೀವಿ ಮರದಲ್ಲಿ. ಸುತ್ತ ತೋರಿಸ್ತೀನಿ. ಆ ಸೀನ್ ಕರೆಕ್ಟಾಗಿ ಬಂತು ಪಕ್ಷಿ. ಅಲ್ಲಿದೆ ನೋಡಿ ನಮ್ಮ ಗೈಸ್. ಈವ್ನಿಂಗ್ ತೋಟ ವೈಬ್ಸ್. 4 ಗಂಟೆಗೆ ಆನ್ ಮಾಡಿದ ನೀರನ್ನ ಈಗ ಆಫ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಅಲ್ಲಿ ಸನ್ಸೆಟ್. ಅಲ್ಲ, ಮಧ್ಯಾಹ್ನ ಬಂದ್ಬಿಟ್ಟು ನಾವು ನೀರು ಹಾಕಿದ್ವಲ್ಲ, ಈಗ ಇನ್ನೊಂದು ಸೈಡ್ ನೀರು ಹಾಕಬೇಕು. ಆಗಲೇ ಟೈಮಿಂಗ್ಸ್ 6:18 ಆಯಿತು ಅಂತ ವಾಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಗೈಸ್. ಇನ್ನೇನಿದ್ರು ನಾಳೆ ಬಂದುಬಿಟ್ಟೆ ಹಿಂದೆ ಕಾಣಿಸ್ತಿರೋ ಗಿಡಗಳಿಗೆಲ್ಲ ನೀರು ಹಾಕಬೇಕು. ಈಗ ಮುಂದೆ ಇರೋ ಗಿಡಗಳಿಗೆಲ್ಲ ನೀರು ಹಾಕಾಗಿದೆ. ಹಿಂದಕ್ಕೆಲ್ಲ ಇವಾಗ ನಾಳೆ ಹಾಕಬೇಕು. ನಮ್ಮ ಅಪ್ಪಾಜಿ ಆಯ್ ಮಾಡ್ತಿದ್ದಾರೆ. ಬಾಯ್ ಬಾಯ್ ಗೈಸ್. ಅಪ್ಪಾಜಿನ ಲೇಖನ್ ಕರ್ಕೊಂಡು ಹೋಗ್ತಿದ್ದಾನೆ ತೋಟದಿಂದ ವಾಪಸ್ ಬೈಕಲ್ಲಿ. ಅಲ್ಲಿ ಹೋಗ್ತಿದ್ದಾನೆ ಅವನೇ. ನಾನೇಲಿ ಒಬ್ಬನೇ ನಡ್ಕೊಂಡು ಹೋಗ್ತಿದ್ದೀನಿ ಗೈಸ್. ನೇಚರ್ ಊರಲ್ಲಿ ನಮ್ಮ ಕ್ಲೋಸ್ ರಿಲೇಟಿವ್ ಸ್ವಲ್ಪ ಇವರು ಎಲ್ಲರೂ ಬಂದಿದ್ದೀವಿ ಅಂತ ಮಾತಾಡ್ಸಕ್ಕೆ ಬಂದಿದ್ದಾರೆ ಗೈಸ್. ನೋಡ್ಬಿಟ್ಟು ಸತೀಶ್ ಅಂಕಲ್ ಬಾಯ್. ಗೈಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಆಗಕ್ಕೆ ಬಂದು ಸರ್ ಗೈಸ್. ಪುರಿ ಊರ ಕಡೆ ಎಲ್ಲ ಇದನ್ನೇ ಸ್ನ್ಯಾಕ್ ಟೈಮ್ ತೊಗೊಳ್ಳೋದು ರಾತ್ರಿ ಹೊತ್ತು ತಿನ್ನೋಕ್ಕೆ. ಸಿಂಗಿಂಗ್ ಕಾಂಪಿಟೇಷನ್ ಪುರಿ ತಿಂತಾಯಿದ್ದೀನಿ ಗೈಸ್. ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ನಮ್ಮ ಮಮ್ಮಿ ಮುದ್ದೆ ಕಟ್ತಾ ಇದ್ದಾರೆ. ಅಮ್ಮ ಸೀರೆ ಅಲ್ಲ ಸಾಂಬಾರು ಮಾಡ್ತಾ ಇದ್ದಾರೆ. ಸೀರೆ ಅಂತ ಗೈಸ್. ನಮ್ಮಿಬ್ರಿಗೆ ಈ ಜ್ಯೂಸ್ ಆದರೆ ಮಾಡ್ತಾ ಇದೀವಿ. ಈಗ ಎಲ್ಲ ಮುಗೀತು. ನಾವಂತೂ ಫುಲ್ ಟಯರ್ಡ್ ಆಗಿದ್ದೀನಿ. ಈಗ ಮಲ್ಕೊಳಕ್ಕೆ ಹೋಗ್ತೀನಿ ಗೈಸ್. ನನ್ನ ತಮ್ಮ ಆಗಲೇ ಮಲ್ಕೊಂಡಿದ್ದಾನೆ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಡೇ 2 ಇನ್ ವಿಲೇಜ್. ಗೈಸ್ ನೋಡಿ, ಈಗ ನಮ್ಮ ತಾತ ಒಂದು ಹೊಸ ಎಕ್ಸಸೈಸ್ ಹೇಳ್ಕೊಡ್ತಾರೆ. ಈ ಎಕ್ಸಸೈಸ್ನ ನಾವು ದಿನ ಬೆಳಗ್ಗೆ ನಮ್ಮ ತಾತ ನಮ್ಮ ಮನೆಗೆ ಬಂದಾಗೆಲ್ಲ ಮಾಡ್ತಾಯಿದ್ವಿ. ಇವಾಗ ಇಲ್ಲಿ ಬಂದಿದ್ದೀವಿ ಅಂತ ಮತ್ತೆ ಮಾಡಿಸ್ತಿದ್ದಾರೆ. ದಿನ ಬೆಳಗ್ಗೆ ಎದ್ದು 14 ಟೈಮ್ಸ್ ಬಸ್ಗೆ ಹೊಡಿಬೇಕು ಕಿವಿಗೆ ಇಟ್ಕೊಂಡು. ಆವಾಗ ನಮ್ಮ ಬಾಡಿ ಎಲ್ಲ ಆ್ಯಕ್ಟಿವ್ ಆಗುತ್ತೆ. ಹಿಂಗೆ ಮಾಡಾದ್ಮೇಲೆ ಸೂರ್ಯಕ್ಕೆ ನಮಸ್ಕಾರ ಮಾಡಿ ಇವತ್ತಿನ ದಿನ ಶುರು ಮಾಡಬೇಕು ಅಂತ. ಗೈಸ್ ಇಲ್ಲಿಗೆ ಮುಗೀತು ಫಸ್ಟ್ ಎಕ್ಸಸೈಸ್. ಬೆಳಗ್ಗೆ ಎದ್ದ ತಕ್ಷಣ ಮಾಡಿದ್ದು ನೋಡಿ. ನಾವೆಲ್ಲ ಎಕ್ಸಸೈಸ್ ಮಾಡಿದರೆ ಇನ್ನು ನಮ್ಮ ಮಮ್ಮಿ ನನ್ನ ತಮ್ಮ ಮನೆಗೆ ಅವರೇ. ಅಜ್ಜಿ ಮನೆ ಮುಂದೆ ನೀರು ಹಾಕಿ, ಜೊತೆ ಮೇಲೆ ನೀರು ಹಾಕಿ ರಂಗೋಲಿ ಬಿಡ್ತಾಯಿದ್ದಾರೆ. ತಾತ ಇಲ್ಲಿ ಅಂಡೆಗೆ ಇದಾಕಿದ್ದಾರೆ, ಸೌದೆ ಒಲೆ ನೋಡಿ. ಅಲ್ಲಿ ಎಲ್ಲರೂ ಹಾಲು ಹಾಕ್ಬಿಟ್ಟು ಹೋಗ್ತಾಯಿದ್ದಾರೆ. ಹಾಲಾಕ್ ಬರ್ತಾ ಇದ್ದಾರೆ ಎಲ್ಲರೂ. ಸುತ್ತಿ ಎಲ್ಲಿಡ್ತಾರೆ ಅಂತ ತೋರಿಸ್ತೀನಿ ಈಗ ನೋಡಿ. ಇದು ಹಳೆ ಕಾಲದ ಚಾಪೆ. ಇದು
ಇದು ಹೊಸ್ದಾಗಿ ತಂದಿದ್ದು ಹಿಂಗೆ ಹಾಕ್ತೀವಿ ಮೇಲಕ್ಕೆ ಗೈಸ್ ಇದನ್ನ ತೊಗೊಂಡೀಗ ಅಂಡೆ ಹುಯ್ತಾ ಇದ್ದೀವಿ ನೀರು ಸ್ನಾನ ಮಾಡೋಕ್ಕೆ. ಫುಲ್ ಆಯಿತು ಎಷ್ಟು ನೀರು ತುಂಬಿಸ್ಕೊಂಡು ಹೋಗಿ ಮನೆಯಲ್ಲಿರೋ ಡ್ರಮ್ಗಳಿಗೆ ಟ್ಯಾಂಕ್ಗಳಿಗೆ ಎಲ್ಲ ತುಂಬಿಸ್ಬೇಕು. ನಾನು ಅಡುಗೆ ಮನೆಗೆ ಹೋಗ್ತಾಯಿದ್ದೀನಿ. ಗೈಸ್ ಈಗ ಮಿಲ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ರಾಗಿನ ತಗೊಂಡು ಮಿಲ್ ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡಿಸ್ತಾರೆ ಅಂತ. ಮಿಲ್ ಮಾಡ್ಸಕ್ಕೆ ಬಂದಿದ್ದೀವಿ. ಈಗ ಸ್ಪಾಟ್ ನೋಡಿದ್ರೆ ಶಾಖ ಹೋಗ್ತೀರಾ, ಸಕ್ಕತ್ತಾಗಿದೆ ನೋಡಿ. ಸುತ್ತ ತೋರಿಸ್ತೀನಿ, ಸುತ್ತ ತೆಂಗಿನ ಮರ ಗಿಡಗಳು. ಇಲ್ಲಿ ಮಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಗೈಸ್, ಹಳೆ ಕಾಲದ ಜೀಪ್. ನೋಡಿ ಗಾಯ್ಸ್, ನಮ್ಮ ಅಣ್ಣ ಆಗ್ತಾನೆ. ಮಾಡಿಲ್ಲ ಒಂದ್ಸರಿ ಅದಕ್ಕೆ. ನಮಸ್ಕಾರ ಎಲ್ಲರಿಗೂ. ಹಾಯ್ ಗೈಸ್, ಇವರಿಬ್ರು ನಮಗೆ ಯಾವ ಊರು? ಬೆಳಗುಳಿ ಅಲ್ಲ ಗೈಸ್, ನಮಗೆ ಬೆಳಗುಳಿಲಿ ಇಬ್ರು ಫಾಲೋವರ್ಸ್ ಆಗಿದ್ದಾರೆ. ಇವನ ಹೆಸರು ದರ್ಶನ್, ಇವನ ಹೆಸರು ದಿಗಂತ್. ಗೈಸ್ ಹೊಸ ನ್ಯೂ ಫಾಲೋವರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು. ಮಿಲ್ ಮಾಡಿಸ್ಕೊಂಡು ಬಂದ್ವಿ. 12-13 kg ಇತ್ತು ಗೈಸ್. ಚೀಲ ನೋಡಿದ್ರೆ ನೀವು ಎಲ್ಲ ಸೇರಿ 50 ರೂಪಾಯಿ ಅಷ್ಟು ಕಡಿಮೆಗೆ ಮಾಡಿಕೊಟ್ಟಿದ್ದಾರೆ. ಊರಲ್ಲಿ ಇಷ್ಟು ಕಡಿಮೆ, ಬೆಂಗಳೂರಲ್ಲೆಲ್ಲ 100 ಮೇಲೆ ಹೋಗ್ತಿತ್ತು ಕಾಸು. ಗೈಸ್ ಅಲ್ಲಿ ನೋಡಿ, ಕುರಿಗೆ ಕೂದಲು ಕಟ್ ಮಾಡ್ತಿದ್ದಾರೆ. ಇದರಿಂದನೇ ಸ್ವೆಟರ್ಸ್, ಬೆಡ್ಶೀಟ್ಸ್ ಎಲ್ಲ ಮಾಡೋದು. ನೋಡಿ, ನಾನು ಎಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸೆಲ್ಲ ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಿಂಗೆ ಕುರಿದು ಮೇಕೆದೆಲ್ಲ ಹುಲ್ ಕಟ್ ಮಾಡೋದು. ತನುಷಾ ಅಂತ ಸೈಕಲ್ಗೆ ಬಾಟ್ಲು ಸಿಕ್ಸ್ಕೊಂಡು ಮೋಟರ್ ಬೈಕ್ ಥರ ಸೌಂಡ್ ಮಾಡ್ಕೊಂಡು ಹೋಗಿದ್ದಾನೆ. ಅದಕ್ಕೆ ಕರೆದಿದ್ದೆ, ಬಾರೋ ವೀಡಿಯೋ ಮಾಡೋಣ ಅಂತ. ನೋಡಿ ಗೈಸ್, ಬಂದವನೆ. ಯಾವ ಕ್ಲಾಸ ನೀನು? 4ನೇ ಕ್ಲಾಸು. 4ನೇ ಕ್ಲಾಸಾ? ಸಖತ್ತಾಗಿದೆ ಕಣೋ ಬೈಕಿಗೆ. ನಿನ್ನ ಬೈಕು ಎಷ್ಟು ಪೆಟ್ರೋಲ್ ಕುಡಿಯುತ್ತಿದ್ದು? ಹೌದಾ, ಹಂಗೆ ಸೌಂಡ್ ಬರುತ್ತೆ. ನೋಡಿ ಗೈಸ್, ಇಲ್ಲಿ ಬಾಟ್ಲ್ ಹಾಕೊಂಡು ಬಾಯ್. ಪಪ್ಪನ್ನ ಇಲ್ಲಿ ಬಸ್ ಸ್ಟಾಪಿಗೆ ಬಿಡಕ್ಕೆ ಬಂದಿದ್ದೀನಿ. ಅಲ್ಲಿದ್ದಾರೆ ನೋಡಿ, ಬ್ಲೂ ಶರ್ಟ್ ಗೈಸ್. ಅವರು ಪಪ್ಪನ ಫ್ರೆಂಡ್ ಅವ್ರದ್ದು ಫಂಕ್ಷನ್ ಇದೆ ಅವ್ರದ್ದು. ಅಲ್ಲಿಗೆ ಬಸ್ ಸ್ಟಾಪಿಗೆ ಬಿಡ್ತಾಯಿದ್ದೀನಿ. ಅವರು ಹೋಗ್ತಾ ಇದ್ದಾರೆ. ನಾವೀಗ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗೋಣ. ಬನ್ನಿ. ಬಾಯ್ ಗೈಸ್, ಹೊಡ್ತಾ ಇದ್ದೀವಿ ಗೈಸ್. ಇವು ಗಾಡಿ ಏನು ವಾಪಲ್ ಆಗುತ್ತೆ ಅಂದರೆ, ಊರಲ್ಲಿ ಗಾಳಿಪಟ ಆರಿಸಿದ್ದೀವಿ ನೋಡಿ. ಎಷ್ಟು ದೂರ ಇದೆ ನೋಡಿ ಗೈಸ್. ನಾನು ಆರಿಸಿದ್ದು, ನನ್ನ ತಮ್ಮ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದೇನೆ ಗೈಸ್. ಅವನೇ ಆರಿಸಿದ್ದು, ನಾನು ಆರಲೇ ಇಲ್ಲ. ಸೂತ್ರ ಹಾಳಾಗಿತ್ತು ಗೈಸ್, ಸೂತ್ರ ಚೇಂಜ್ ಮಾಡಿದ್ವಿ. ಗೈಸ್, ಗಾಳಿಪಟ ಆರಿಸ್ತಾ ಇದ್ದೀವಿ ಗೈಸ್. ನೋಡಿ ದಾರ, ಅಲ್ಲಿ ಪಟ ಅಷ್ಟು ಮೇಲೆ ಏರಿಸಿದ್ದೀವಿ ಗೈಸ್. ಮನೆ ಸುತ್ತ ಹೊಡಿತಾ ಇದೆ ಗೈಸ್ ಗಾಳಿ. ದಾರ ನೋಡಿ ಗೈಸ್, ಎಷ್ಟು ಫಾಸ್ಟಾಗಿ ಹೋಗ್ತಿದೆ. ಗಾಳಿ ಅಷ್ಟಿದೆ, ತಲೆ ಮೇಲೆ ಇರ್ತಿದೆ ಪಟ.
ಫುಲ್ ಗಾಳಿ ಮೇಲೆ ಸಕ್ಕತ್ತಾಗಿದೆ. ಮಾ ಅಲ್ಲಿ ಯಾವ ತೋಟ ಮುಟ್ತೀರೋ ಆ ತೋಟ ನಿಮ್ದೆ. ಹ್ಞೂ ಅಷ್ಟರಲ್ಲಿ ಯಾವ ತೋಟ ಮುಟ್ತೀರೋ ಆ ತೋಟ ನಿಮ್ದೆ ನೋಡಿ. ಯಾವ್ದಾದ್ರು ಮುಟ್ತೀರ ನೋಡಿ ತೋಟ. ಎಲ್ಲ ಅಲ್ಲೋಗೆ ಮುಟ್ಬೇಕಾ? ಅಲ್ಲಿ ಯಾವ ತೋಟ ಮುಟ್ತೀರೋ ಆ ತೋಟ ನಿಮ್ದೇನೆ. ಅದೇ ಅಲ್ಲೋಗಿ ಮುಟ್ಬೇಕಾ? ಹ್ಞೂ ಇಲ್ಲೇ ಮುಟ್ಟಿರ್ತೀನಿ. ಏನ ಇಲ್ಲೇ ಮುಟ್ಟಿರ್ತೀನಿ. ಪೈಪ್ ಹಾಕಿದ್ದೀವಿ ಇವತ್ತು 2ನೇ ದಿನದಲ್ಲಿ. ನೀರು ಬಿಡೋಕ್ಕೆ ಇನ್ನೊಂದು ಕಡೆಗೆ ಹಾಕ್ಬಿಟ್ಟು ಈಗ ಚಪ್ಪಲಿಗೆ ಲಾಕಿ ಆಗೋಯ್ತು ಕಡ್ಡಿಗಳು. ಅವಾಗ ನಿಮಗೆ ತೋರಿಸ್ತಾ ಇವತ್ತಿಂದು ವಿಲೇಜ್ ಟ್ರಿಪ್ ಮುಗಿಯುತ್ತೆ ಗೈಸ್. ನಾವು ಮೇನ್ ರೀಸನ್ ಬಂದಿದ್ದು ಊರಿಗೆ. ನಮ್ಮ ಮಮ್ಮಿ ಅಪ್ಪಾಜಿ ಅಮ್ಮನ ನೋಡಬೇಕಿತ್ತು ಅಂತಂದರು. ಅದಕ್ಕೆ ರಜಾ ಹಾಕ್ಕೊಂಡು ನಾನು ನನ್ನ ತಮ್ಮಂಗೆ ರಜಾ ಇತ್ತು, ನಾನು ರಜಾ ಹಾಕ್ಕೊಂಡು ಬಂದಿದ್ದು. ಅದಕ್ಕೆ ಗೈಸ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನೀರಿಗೆ ಆನ್ ಮಾಡಿಬಿಟ್ಟು ಗೈಸ್ ಬಿಟ್ಟೆ. ಸ್ವೆಟ್ರೆಲ್ಲ ರಾಗಿ ಇದ್ರೆಲ್ಲ ಆಗೋಯ್ತು ಕೊಡ್ಕೊಂಡು ಈಗ ಹೊಡ್ತಾಯಿದ್ದೀವಿ ಮನೆಗೆ. ಊಟ ತಿನ್ಬಿಟ್ಟು ಬೆಂಗಳೂರಿಗೆ ಹೊಡ್ತೀವಿ ಗೈಸ್. ನನಗೆ ಹೇಳೋ ಮಾತು ನಮ್ಮೆಲ್ಲ ಕಸಿನ್ಸ್ಗಳಿಗೂ ನೆಕ್ಸ್ಟ್ ಇಯರ್ ಇಲ್ಲಿ ಜಾತ್ರೆ ನಡೆಯುತ್ತೆ. ನೆಕ್ಸ್ಟ್ ಇಯರ್ ಆದರೂ ಬಂದ್ರಪ್ಪ ಎಲ್ಲರೂ ಸಿಗೋಣ, ಹೋಲಿ ಮಾಡೋಣ ಹಂಗಂತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಟಾ ಬಾಯ್. ಬಾಯ್ ಬಾಯ್ ದೊಡ್ಡಮ್ಮ. ಹಾಂ ಬಾಯ್ ಬಾಯ್ ಅಪ್ಪಾಜಿ. ಅಪ್ಪಾಜಿ ಬಾಯ್ ಬಾಯ್. ಅಮ್ಮ ಬಾಯ್ ಬಾಯ್ ಅಮ್ಮ. ಓಕೆ ಸಿಗ್ತೀವಿ ಯುಗಾದಿಲಿ.